ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಶಿಲ್ಪಾ ಶಿವ ಕನ್ನಡ ವ್ಲಾಗ್ಸ್. ನಾನು ನಮ್ಮ ಮನೆಯ ದೀಪಾವಳಿ ಮಹಾಲಕ್ಷ್ಮಿ ಪೂಜೆಯ ಮಿನಿ ವ್ಲಾಗನ್ನು ಹಾಕ್ತಾಯಿದ್ದೀನಿ. ತಪ್ಪದೇ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನನ್ನ ಶಿಲ್ಪಾ ಶಿವ ಕನ್ನಡ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಮ್ಮ ಮನೆಯ ಮಹಾಲಕ್ಷ್ಮಿ ಪೂಜೆ, ದೀಪಾವಳಿ ಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಆ ಮಹಾಲಕ್ಷ್ಮಿ ತಾಯಿಯು ತಮ್ಮೆಲ್ಲರ ಜೀವನದಲ್ಲಿ ಸುಖ, ಸಂತೋಷ, ಆಯಸ್ಸು, ಆರೋಗ್ಯ, ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲೆಂದು ಆ ದೇವರನ್ನ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ನಮ್ಮ ಮನೆಯ ಮಹಾಲಕ್ಷ್ಮಿ ಪೂಜೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡಿದ್ದೀವಿ. ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ನಮ್ಮ ಮನೆಯ ದೀಪಾವಳಿ ಮಹಾಲಕ್ಷ್ಮಿ ಪೂಜೆ ಸಿಂಪಲ್ಲಾಗಿ ಮಾಡಿದ್ದೀವಿ. ಕೆಂಪು ಬಳೆ ಮತ್ತು ಅರಿಶಿಣ ಬಳೆ ನೋಡಿ, ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ ಮಾಡಿದ್ದೀವಿ. ಡೆಕೋರೇಷನ್ ಐಟಮ್ಸ್ ಎಷ್ಟಂದ್ರೂ ಸಾಲದು. ನಮ್ಮ ಮನೆಯ ಮಹಾಲಕ್ಷ್ಮಿ ಕಮಲದ ಹೂ, ನೀವು ಯಾವುದೇ ಪೂಜೆ ಮಾಡಿ ಫಸ್ಟ್ ಗಣಪನನ್ನು ಪೂಜೆ ಮಾಡಬೇಕು. ವಿಘ್ನ ನಿವಾರಕ, ನಿರ್ವಿಘ್ನವಾಗಿ ಯಾವುದೇ ಪೂಜೆ ಸಾಗಲಿ ಅಂತ ಫಸ್ಟ್ ಗಣೇಶನನ್ನು ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ಪೂಜೆ ಈ ಥರ ಮಾಡಬೇಕು. ಇದು ಲಕ್ಷ್ಮಿಗೆ ತುಂಬಿರುವ ಉಡಿ. ನೈವೇದ್ಯಕ್ಕೆ ಹಂಪಲು, ಹಣ್ಣು ಹಂಪಲುಗಳು. ನೈವೇದ್ಯಕ್ಕೆ ಸಿಹಿ ತಿನಿಸುಗಳು ತಾಯಿಗೆ. ಲಕ್ಷ್ಮಿಗೆ ಪ್ರಿಯವಾದ ಹಸಿರು ಬಳೆ, ಕೆಂಪು ಬಳೆ. ನೋಡಿ ಹೇಗಿದೆ ನಮ್ಮ ಮನೆಯ ಲಕ್ಷ್ಮೀ ಪೂಜೆ.